ಶಿವಮೊಗ್ಗದಲ್ಲಿ ಬಗೆಹರಿಯಬೇಕಾದ ಸಣ್ಣ ಜಗಳ ಭೀಮನನ್ನ ಕೊಲೆ ಮಾಡುವ ಹಂತಕ್ಕೆ ಬಂದ ಹಿನ್ನೆಲೆಯಲ್ಲಿ 15ಕ್ಕೂ ಹೆಚ್ಚು ಜನರು ಸಾವು ಬದುಕಿನ ನಡುವೆ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಮಾನ್ವಿ ತಾಲೂಕಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಲ್ಲಿನಮಡುಗು ಗ್ರಾಮದಲ್ಲಿ ಸೋಮವಾರ ರಾತ್ರಿ 1:09 ಗಂಟೆಯ ಸುಮಾರಿಗೆ ಸಣ್ಣ ದಾರಿಯ ವಿಚಾರ ಸಂಬಂಧ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ತೆರಳಿದ ಹಿನ್ನೆಲೆಯಲ್ಲಿ ಹೊಡಿ ಬಡಿ ಘಟನೆ ನಡೆದಿದ್ದರಿಂದ ಭೀಮಣ್ಣ ಹೆಣ ಬಿದ್ದಿದೆ. ಮಲ್ಲಿನಮಡುಗು ಗ್ರಾಮದಲ್ಲಿ ಒಂದೇ ಸಮುದಾಯದ ನಡುವೆ ಘಟನೆ ನಡೆದಿದ್ದು ಮಾನ್ವಿ ತಾಲೂಕಲ್ಲಿ ಹೊಡಿಬಡಿ ಘಟನೆ ಹೆಚ್ಚಾಗುತ್ತಿದ್ದು ಮಾನ್ವಿ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ಮಹಜರು ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಜರುಗಿಸಿದ್ದಾರೆ. ಉದ್ದೇಶ ಏನಿದೆ? ಕಾರಣ ಏನು? ದಾರಿ ಸೊಲಗಿರಿ ಬೋರ್ಡ್ ಸೊಲಗಿರಿ ಗುಜ್ಜರಂದು ಯಾರು ಗುದ್ದೆ ಇದು ಮಾಡಿದಾರೆ? ಅವರ ಅಲ್ಲ ಗುಜ್ಜರಂದು ಎದು ಗುಜ್ಜ ಬಂದಾರಂತಾರೆ ಅಷ್ಟಿಗೆ ಬಡ್ದಾರೆ. ಹೌದೇನು? ನೀವು ಏನಂತ ಕೇಳಿದ್ರಿ? ನಾವು ಕೇಳಿದ್ರಿ, ನಮ್ಮ ಮಾಮ ಕೇಳಿದ್ರಿ. ಅತ್ತ ಎದಕ್ಕೆ ಬಡಿತಾರ ಅಂತ ಹೋಗಿ ಬಿಡ್ಸಕ್ ಹೋಗ್ರಿ ಅಷ್ಟಿಗೆ ಬಡ್ದಾಕಿರಿ. ಹೌದೇನು? ಯಾರ್ಯಾರು ಅವರು? ಏನಾದ್ರು ಅನುಮಾನ ಇದೆನಾ? ಯಾರ ಮೇಲೆ ಅನುಮಾನ ಇದೆನಾ? ಹೊಡೆದವ್ರು ಯಾರಂತ? ಆಯ್ತು ಅವರೇ ಈರೇಶ ಉರ್ಕುಂದ ಬುಡ್ಡಪ್ಪ ಪ್ರವೀಣ ಅವರೇ ಎಲ್ಲಾರು ಬಡದ್ದು. ಗಿಡ್ಡ ವೆಂಕಟೇಶ ತರಂಗರಾವು ಎಲ್ಲಾರು ಬಡ್ದಾಕಿರಿ. ಏನ್ ತಗೊಂಡ್ ಹೊಡೆದಿದ್ದಾರೆ? ಬಲೀಸ್ ಅವು ಚೆತ್ಗಾಗ್ತಲ್ರಿ ರಾಡು ಎಲ್ಲ ತಗೊಂಡ್ ಬಡ್ದಾಕಿರಿ. ಹೌದೇನು? ಎಷ್ಟು ಗಂಟೆಗೆ ಆಗಿದ್ದು ಗಲಾಟೆ? ನಿನ್ನೆ ನೈಟ್ 9 ಗಂಟೆಗೆ. ಅಲ್ಲ, ಈಗ ಈ ರೀತಿ ಇದಾದ್ಮೇಲೆ ಉದ್ದೇಶ ಏನಾದ್ರು ಇದೆನಾ? ಉದ್ದೇಶ ಇದೆ ಅಲ್ಲ ರೀ, ಈಗ ನಿಮ್ಮ ಅಪ್ಪವ್ರ ನಿಮ್ಮಪ್ಪರ ಹೆಸರೇನು? ಅಲ್ಲ, ನಿಮ್ಮಪ್ಪರ ಹೆಸರೇನು? ನಿಮ್ಮಪ್ಪರ ಹೆಸರೇನು? ಭೀಮಯ್ಯ. ಅಲ್ಲ, ಕಾರಣ ಬೇಕಲ್ಲ, ಉದ್ದೇಶ ಬೇಕಲ್ಲ. ಯಾವ ಉದ್ದೇಶಕ್ಕೆ ಕಾರಣ ಮರ್ಡರ್ ಮಾಡಿದ್ದಾರೆ? ಹೌದಾ? ಅಲ್ಲ, ಈಗ ಈ ರೀತಿಯಾಗಿ ಇದಾಗ್ತದ ಅಂದ್ಮೇಲೆ ಒಂದ್ ರೀತಿಯಲ್ಲಿ ಇದು ಮಾಡೋದಂದ್ರೆ ಇದಲ್ಲ, ಅದೊಂದು ಏನಂದ್ರೆ ಹೌದಾ? ಈಗ ಪ್ರಕರಣ ದಾಖಲಾಗಿದಾನ? ಕೇಸ್ ಆಗ್ಯದನ? ನಿಮ್ಮ ಹೆಸರು? ಈರಣ್ಣ. ಏನು ಗಲಾಟೆ ಏನು ವಿಷಯಕ್ಕಿದು? ದಾರಿ ಸೋಲೆಗೇರಿ ಆಗಿದ್ರಿ. ನಿಮ್ಮಪ್ಪನ ಬಡದಾರ? ಎಲ್ಲಿ ಹೊಡೆದಿದ್ದು? ಮನೆ ಮುಂದೆ. ಯಾವ ಊರಾಗ ಹೊಡೆದಿದ್ದು? ಮಲ್ಲಿಮೂಡು. ಉದ್ದೇಶ ಏನಿದು? ಕಾರಣ ಏನು? ದಾರಿ ಸೋಲೆಗೇರಿ ಬೋರ್ಡ್ ಸೋಲೆಗೇರಿ ಗುಜ್ಜರಂದು ಯಾರು ಗುದ್ದೆ ಇದು ಮಾಡಿದಾರೆ? ಅವರ ಅಲ್ಲ ಗುಜ್ಜರಂದು ಎದು ಗುಜ್ಜ ಬಂದಾರಂತಾರೆ ಅಷ್ಟಿಗೆ ಬಡ್ದಾರೆ. ಹೌದೇನು? ನೀವು ಏನಂತ ಕೇಳಿದ್ರಿ? ನಾವು ಕೇಳಿದ್ರಿ, ನಮ್ಮ ಮಾಮ ಕೇಳಿದ್ರಿ. ಅತ್ತ ಎದಕ್ಕೆ ಬಡಿತಾರ ಅಂತ ಹೋಗಿ ಬಿಡ್ಸಕ್ ಹೋಗ್ರಿ ಅಷ್ಟಿಗೆ ಬಡ್ದಾಕಿರಿ. ಹೌದೇನು? ಯಾರ್ಯಾರು ಅವರು? ಏನಾದ್ರು ಅನುಮಾನ ಇದೆನಾ? ಯಾರ ಮೇಲೆ ಅನುಮಾನ ಇದೆನಾ? ಹೊಡೆದವ್ರು ಯಾರಂತ? ಆಯ್ತು ಅವರೇ ಈರೇಶ ಉರ್ಕುಂದ ಬುಡ್ಡಪ್ಪ ಪ್ರವೀಣ ಅವರೇ ಎಲ್ಲಾರು ಬಡದ್ದು. ಗಿಡ್ಡ ವೆಂಕಟೇಶ ತರಂಗರಾವು ಎಲ್ಲಾರು ಬಡ್ದಾಕಿರಿ. ಏನ್ ತಗೊಂಡ್ ಹೊಡೆದಿದ್ದಾರೆ? ಬಲೀಸ್ ಅವು ಚೆತ್ಗಾಗ್ತಲ್ರಿ ರಾಡು ಎಲ್ಲ ತಗೊಂಡ್ ಬಡ್ದಾಕಿರಿ. ಹೌದೇನು? ಎಷ್ಟು ಗಂಟೆಗೆ ಆಗಿದ್ದು ಗಲಾಟೆ? ನಿನ್ನೆ ನೈಟ್ 9 ಗಂಟೆಗೆ. ಅಲ್ಲ, ಈಗ ಈ ರೀತಿ ಇದಾದ್ಮೇಲೆ ಉದ್ದೇಶ ಏನಾದ್ರು ಇದೆನಾ? ಉದ್ದೇಶ ಇದೆ ಅಲ್ಲ ರೀ, ಈಗ ನಿಮ್ಮ ಅಪ್ಪವ್ರ ಹೆಸರೇನು? ಅಲ್ಲ, ನಿಮ್ಮಪ್ಪರ ಹೆಸರೇನು? ನಿಮ್ಮಪ್ಪರ ಹೆಸರೇನು? ಭೀಮಯ್ಯ. ಅಲ್ಲ, ಕಾರಣ ಬೇಕಲ್ಲ, ಉದ್ದೇಶ ಬೇಕಲ್ಲ. ಯಾವ ಉದ್ದೇಶಕ್ಕೆ ಕಾರಣ ಮರ್ಡರ್ ಮಾಡಿದ್ದಾರೆ? ಹೌದಾ? ಅಲ್ಲ, ಈಗ ಈ ರೀತಿಯಾಗಿ ಇದಾಗ್ತದ ಅಂದ್ಮೇಲೆ ಒಂದ್ ರೀತಿಯಲ್ಲಿ ಇದು ಮಾಡೋದಂದ್ರೆ ಇದಲ್ಲ, ಅದೊಂದು ಏನಂದ್ರೆ ಹೌದಾ? ಈಗ ಪ್ರಕರಣ ದಾಖಲಾಗಿದಾನ? ಕೇಸ್ ಆಗ್ಯದನ? ಶಾಂತಮ್ಮ. ಏನಮ್ಮ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಯಾವ ವಿಷಯಕ್ಕೆ ಗಲಾಟೆ? ಬುಡ್ಡಪ್ಪ, ಸೂರ್ಯಪ್ಪ, ಮುಖಮ್ಮ, ರೇಣಕಿ, ರುದ್ರ ಆಯ್ತಾ, ಉದುರ್ಕುಂದ, ಟೆಂಕೆ, ಈರೆ ಮತ್ತೆ ಹುಸೇನಿ. ಅಲ್ಲ, ಇವರೆಲ್ಲ ಏನು ವಿಷಯಕ್ಕೆ ಏನ್ ಮಾಡಿದ್ದಾರೆ? ಮಾರಿ ಬಸಮ್ಮ, ಮತ್ತೆ ಪೂಜಾರಿ ತಿಮ್ಮ, ಗೋಕಾಯ. ಅಲ್ಲ, ಇವರೆಲ್ಲ ಏನ್ ಮಾಡಿದಾರೆ? ಇವರೆಲ್ಲ ಅಲ್ಲಮ್ಮ, ಇವರೆಲ್ಲ ಏನ್ ಮಾಡಿದಾರೆ? ನಿಮ್ಮ ಯಜಮಾನ್ರಿ ಯಾರು ಬಿಡ್ಸಕ್ ಹೋಗ್ಯಾರ? ಯಾರು ನಿಮ್ಮ ಯಜಮಾನ್ರ ಹೆಸರೇನು? ಈಗ ಸತ್ತೋರು ನಿಮ್ಮ ಯಜಮಾನ್ರ? ಅಲ್ಲ, ಆ ರೀತಿ ಮತ್ತೆ ಗಲಾಟೆ ಆಡೋದಕ್ಕೆ ಏನ್ ಕಾರಣ? ಏನು ಉದ್ದೇಶ ಏನಿದಾನ? ಅದ್ರಾಗ ಏನಿಲ್ರಿ, ಸುಮ್ಮನೆ ಹೋಗ್ಯಾನೆ ಬಿಡ್ಸಕ್ ಹೋಗ್ಯಾನೆ ಅಷ್ಟೇ ಬಡ್ಕೊಂಡಾರ. ಇತ್ತಿಗೆ ಹೊಡೆದಿದಾರ? ಇತ್ತಿಗೆ ಹೊಡೆದಾರ, ಎಲ್ಲಾರ ಕೆಲಸ ಹೊಡೆದಾರ. ಅಲ್ಲ, ಏನ್ ತಗೊಂಡು ಹೊಡೆದಿದ್ದಾರೆ?
ಅದು ಬಡಿಗೆ ಸುಳಿಸಿರ್ತಾರಲ್ಲ ನಾವು ತಂತಿ ತಗೊಂಡು ಬಡ್ದಾರ. ಅಲ್ಲ ಯಾರ್ಯಾರು ಹೊಡೆದಾರ? ಉರ್ಕುಂದ ವೀರೇಶ ವೆಂಕಟೇಶ ಬುಡ್ಡಪ್ಪ ರಂಗರಾವ ಬರ್ದಾರ. ಇವರೆಲ್ಲರೂ ಸೇರಿ ಗೋಕಯ್ಯ ತಿಮ್ಮಯ್ಯ ಗಿಡ್ಡ ಎಲ್ಲರೂ ಬರ್ದಾರ. ಎಷ್ಟು ಗಂಟೆಗೆ ಆಗಿದೆ ಇದು ಗಲಾಟೆ? 9 ಗಂಟೆಗೆ ರಾತ್ರಿ 9 ಗಂಟೆಗೆ ಆಗದ? ಹೌದಾ? ಅಲ್ಲ ಈಗ ಕಾರಣ ಬೇಕಲ್ಲ, ಇದು ಇಂಥ ಬರೀ ಈ ರೀತಿ ಆಗಿದೆ ಅಂದ್ಮೇಲೆ ಏನಿದೆ? ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಬುಡ್ಸಕ್ ಹೋದಕ್ಕೆ ಬಿಡ್ದಾರ ಬುಡ್ಸಕ್ ಹೋದಕ್ಕೆ ಬಿಡ್ದಾರ ಸುಮ್ಕೆ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟಿರಿ. ಹೆಸರು? ಹನುಮಂತರಿ. ಹನುಮಂತ. ನಿಮ್ದು ಯಾವ ಊರು? ಮೈಲಿನ ಮಾಡಿದ್ರಿ. ಏನ್ರಿ ಗಲಾಟೆ? ಏನು ವಿಷಯ ಅದು? ಏನು ವಿಷಯ? ರೋಡಿಂದ ವಿಷಯ ರೀ. ಹಾಂ. ರೋಡಿಲಿಂದ ಅವು ಟ್ರಾಕ್ಟ್ರಿ ಹೊಡ್ಕೊಂಬಂದು ಅದು ಬೋರ್ಡ್ ತುಳಿಸಿ, ಆ ಬೋರ್ಡ್ ತುಳಿಸಿದ ಮ್ಯಾಕ ಅವನು ನಮ್ಮ ಹೆಂಕಪ್ಪ ನಮ್ಮ ಬಾಮ ಇದ್ದ, ಅವನು ಗಲಾಟೆ ಮಾಡಿದ. ಹೊಡ್ಯಕ್ಕೆ ಹೋದವ್ರು ಅವರು ಹೊಡ್ಯಕ್ಕೆ ಹೋದಾಗ ಟ್ರಾಕ್ಟ್ರಿ ತಗೊಂಡು ಊರಾಗ ಬಂದರು. ಯಾರು? ಅವರು ಟ್ರಾಕ್ಟ್ರಿ ಅವರು ಊರಾಗ ಬಂದಾಗ ಅವರು ಎಲ್ಲರೂ ಗುಂಪಾಗಿ ಮತ್ತೆ ಹೊಡ್ಯಕ್ಕೆ ಬಂದರು ಅವ್ರಿಗೆ. ಹೆಂಕಪ್ಪನವರು ಹೆಂಕಪ್ಪ ಅವ್ರ ಹೆಸರು ಏನೇನು ಜಗ್ಗಿ ಐತಿರಿ ಹೇಳಕ್ ಬರಂಗಿಲ್ಲ. ಕಾತಿರಿಕೆ ಮಂದಿರಿ ಹೆಸರು, ಅಡ್ಡ ಹೆಸರು ಕಾತಿರಿಕೆ ಅವರು. ಆಮೇಲೆ ಅಷ್ಟಕ್ಕೆ ಸರಿ ಮಾಡಿದ್ರಿ ಊರಾಗ ಸರಿ ಮಾಡಿ ಮತ್ತೆ ಯಾರ ಮನೆಗೆ ಅವ್ರು ಹೋದ್ರಿ. ಹೋದ್ಮ್ಯಾಕ ಬಾಗಿಲು ಮುಚ್ಚಿದ್ರಿ. ನಮ್ಮ ಬಾಮ ಇದ್ವಿ. ಬಾಗಿಲು ಮುಚ್ಚಿದ ಮ್ಯಾಕ ಮನೆಗೆ ಹೋಗಿ ಬಡಿಯಕ್ಕೆ ಹಚ್ಚಾರ. ಯಾರು? ನಮ್ಮ ಮಂದಿ ರೀ. ನಮ್ಮ ಮಂದಿ ಅವ್ರು ಬಡ್ದ ಮ್ಯಾಕ ನಮ್ಮ ಮಂದಿ ಬಡ್ದ್ರು. ಯಾವ ಮಂದಿ? ನಾಯಕರ ಮಂದಿ ಬಡ್ದ್ರು. ಎಲ್ಲಾರು ಅವ್ರು ನಾಯಕರೇ, ನಾವು ನಾಯಕರೇ. ಆಮೇಲೆ ಇಷ್ಟೇ ರೀ. ಅಲ್ಲ ರೀ, ಈಗ ಈಗ ಸತ್ತೋದ್ರ ಯಾರು? ನಮ್ಮ ಕಡೆಯವ್ರಿ. ಯಾರು ಅವರು? ಕಾವಲಿ ಮಂದಿ ಕಡೆಯವ್ರಿ. ಅಲ್ಲ ಈಗ ಸತ್ತೋದ್ರ ಅವ್ರ ಹೆಸರೇನು? ಭೀಮಯ್ಯ. ಭೀಮಯ್ಯ. ಈಗ ಅವ್ರಿಗೆ ಈಗ ಯಾವ ವಿಷಯಕ್ಕಾಗಿರೋದು? ಉದ್ದೇಶ ಏನಿದು? ಸರ್ ಅವರು ಸಮಾಧಾನದಿಂದ ಮಾತಾಡಕಂತ ಹೋಗಿದ್ರು ಸರ್. ಅವ್ರು ಹಿಂದ್ಲಿಂದ ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್. ಅಲ್ಲ ಬೇಕಲ್ಲ, ಕಾರಣ ಬೇಕಲ್ಲ ಇದಕ್ಕೆಲ್ಲ? ಕಾರಣ ಸರ್ ಅವ್ರು ಮೊದಲು ಅವ್ರು ಜಗಳ ತಕೊಂಡಿದ್ರು ಸರ್. ಇದು ಹೊಡೆದಾಟ ಬಡದಾಟ ಬಡಿಗೆ ತಗೊಂಡ್ ಬೇಡ ಅಂತೇಳಿ ಕುಂತ ನಿಂತ ಮಾತಾಡಂಬ್ರಿ ಅಂತ ಹೋಗಿದ್ರು ಸರ್. ನಮ್ಮ ಮನೆಯಲ್ಲಿ, ನಮ್ಮ ಮನ್ಯಾಗ ಗಂಡ್ಮಕ್ಳು ಹೋದಲ್ಲಿ ನಮ್ಮ ಮಾವ ಹೋಗಿ ಮಾತಾಡಂಬ್ರಿ ಅಂತ ಹೋದ್ರೆ ಅವ್ರು ಹಿಂದೆ ಬಂದು ಹಾಕಿದ್ದಾರೆ ಸರ್. ಅವ್ರು ಯಾರು? ಅವರು ಈಗ ಕಾರ್ತಿಕ್ ಅವ್ರ ಕೇಳಕತ್ತಾರಲ್ಲ ಸರ್, ಅವ್ರು ಬಂದು ಹಿಂದೆ ಬಂದು ಏಟ್ ಹಾಕಿದ್ದಾರೆ ಸರ್. ಆ ಏಟ್ಗೆ ಡೆತ್ ಆಗಿದ್ದಾರೆ ಸರ್. ಯಾರು ಡೆತ್ ಆದವ್ರು? ಯಾರಮ್ಮ? ನಮ್ಮ ಮಾವ ಸರ್. ಅವರು ಅವ್ರೇನಿದ್ದಾರೆ? ಅವ್ರೇನ್ ಸರ್ ಮನೆಯಲ್ಲಿ ಇದಾರೆ ಸರ್. ಅವ್ರು ರೈತರು ಸರ್. ಅವರು ರೈತರ? ಈಗ ಎಷ್ಟು ಜನರಿಗೆ ಗಾಯ ಆಗಿದೆ ಒಟ್ಟು? ಸರ್ ಅವ್ರು 8 ಜನ ಇದ್ದಾರೆ ಸರ್ ನಮ್ಮಲ್ಲಿ. 8 ಜನ ಆಗಿದಾವ? 8 ಜನಕ್ಕೆ ಆಗಿದೆ ಸರ್. ಪೊಲೀಸ್ ಇಲಾಖೆಯವರೆಲ್ಲ ಬಂದಿದಾರ? ಹಾ ಸರ್ ಬಂದಿದೆ ಸರ್. ಪ್ರಕರಣ ದಾಖಲಾಗಿದೆ ನಮ್ಮ? ಸರ್ ದಾಖಲಾತಿ ಮಾಡ್ಕೊಳ್ತಾ ಇದಾರೆ ಸರ್ ಅವರು. ನಾವು ನಿನ್ನೆನೆ ಬಂದಿದ್ದೀವಿ ಸರ್. ಈಗೆಲ್ಲ ಅಂದ್ರೆ ಆಸ್ಪತ್ರೆ ನಿಮ್ಮ ಕುಟುಂಬದವರು ಎಲ್ಲ ಬಂದಿದಾರ? ಹಾ ಸರ್ ಹೌದು, ಇಲ್ಲೇ ಇದ್ದೀವಿ. ಅಲ್ಲಿ ಈಗ ಅಲ್ಲಮ್ಮ ಈ ರೀತಿ ಇದಾದ್ರೆ ಹೆಂಗ? ದಾರಿ ಉದ್ದೇಶಕ್ಕಾಗಿ ಸರ್ ಸಮಾಧಾನದಿಂದ ಮಾತಾಡ್ಬೇಕಂತಾನೆ ಹೋಗಿದ್ದೀವಿ ಸರ್ ನಾವು. ಅವ್ರು ಹಿಂದ್ಲಿಂದ ಬಂದು ಹೊಡೆದಿದ್ದಾರೆ ಸರ್ ನಮ್ಮವ್ರಿಗೆಲ್ಲ. ಅಂದ್ರೆ ಏನೋ ಉದ್ದೇಶ ಇದನ್ನ ಏನಾದ್ರು? ಅವ್ರು ಬೇರೆ ಉದ್ದೇಶ ಅವ್ರಿಗಿರುತ್ತೆ ಸರ್. ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅವ್ರ ಉದ್ದೇಶಗಳು? ಅವ್ರು ಬೇರೆ ಯಾವ್ದೋ ಕಾರಣ ಇಟ್ಕೊಂಡು ಹಿಂದೆ ಬಂದು ಹೊಡೆಯೋದು ಅದು ದೊಡ್ಡತನ ಅಲ್ಲ ಸರ್. ಅದು ಕುಂತ್ಕೊಂಡು ಮಾತಾಡ್ಬೇಕು, ಅದು ಏನಂತ ಕುಂತ್ಕೊಂಡು ಮಾತಾಡ್ಬೇಕಂತ ಬಗೆಹರಿಸ್ಬೇಕಂತ ಹೋಗಿರೋದು ಸರ್ ನಾವು. ಈಗ ಸತ್ತಿದಾರಲ್ಲ ಅವ್ರಿಗೆ ಎಷ್ಟು ಜನ ಮಕ್ಕಳು?